ಮಳೆ ಕೊರತೆ ಹಾಗೂ ಬರಗಾಲ ಛಾಯೆ ಆವರಿಸಿರುವ ಬಳ್ಳಾರಿ ಜಿಲ್ಲೆಯಲ್ಲಿ ಸಂವರ್ಧನಾ ಕೇಂದ್ರದ ಜಾನುವಾರುಗಳ ಜೀವ ಸಂರಕ್ಷಣೆಗಾಗಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ದೇಸಿ ತಳಿಗಳಾದ ಓಮ್ಗೋಲ್ಡ್ ಮತ್ತು ದೇವಣಿ ಹಸುಗಳ ಸಾಕಾಣಿಕೆ ಮತ್ತು ಅವುಗಳನ್ನು 75% ರಿಯಾಯಿತಿಯಲ್ಲಿ ರೈತರಿಗೆ ನೀಡುವ ಮೂಲಕ ಈ ತಳಿಗಳನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಲಾಗುತ್ತಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕುರೆಕೊಪ್ಪ ಗ್ರಾಮದ ಬಳಿ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ 1948ರಿಂದ ಕಾರ್ಯನಿರ್ವಹಿಸುತ್ತಿದ್ದು, ಇಲ್ಲಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕುರಿ, ಕೋಳಿ, ಮೊಲ ಸಾಕಾಣಿಕೆ ಹಾಗೂ ಜಾನುವಾರುಗಳ ಸಂವರ್ಧನೆ ಕೆಲಸ ನಡೆಯುತ್ತಿದೆ. ಅದರಲ್ಲೂ ದೇಸಿ ಜಾನುವಾರು ತಳಿಗಳಾದ ಓಮ್ಗೋಲ್ಡ್ ಮತ್ತು ದೇವಣಿ ತಳಿಗಳನ್ನು ಸಾಕುತ್ತಿದ್ದು, 75% ರಿಯಾಯಿತಿ ದರದಲ್ಲಿ ಕರುಗಳನ್ನು ರೈತರಿಗೆ ನೀಡುವ ಮೂಲಕ ಈ ತಳಿಗಳನ್ನು ಉಳಿಸಲು ಅಗತ್ಯ ಕ್ರಮ ಕೈಗೊಂಡಿದೆ. ಜೊತೆಗೆ 8 ಎಕರೆ ಪ್ರದೇಶದಲ್ಲಿ ಹಸಿರು ಮೇವು ಉತ್ಪಾದನೆಗೂ ಒತ್ತು ನೀಡಲಾಗಿದೆ. ನೀರಾವರಿ ಸೌಲಭ್ಯದ ಜೊತೆಗೆ ಹಸಿರು ಮೇವು ಬೆಳೆಯಲು ಕಾರ್ಯಕ್ರಮ ರೂಪಿಸಿ ಸ್ಥಳೀಯ ಜಾನುವಾರುಗಳಿಗೆ ಪೂರೈಕೆ ಮಾಡಲಾಗುತ್ತಿದೆ. ಈ ಒಂದು ಅಮೃತಶ್ರೀ ಯೋಜನೆ ಅಡಿಯಲ್ಲಿ ನಮಗೆ ಒಂದು ಒಂಗೋಲ್ ತಳಿಯ ಆಕಳುಗಳನ್ನು 75% ಸಬ್ಸಿಡಿ ರೂಪದಲ್ಲಿ ಆಕಳುಗಳನ್ನು ಕೊಟ್ಟಿರ್ತಾರೆ. ನಮಗೆ ಆಕಳು ತಂದಾಗಲಿಂದ ಚೆನ್ನಾಗೇನು ಇದೆ ಆಕಳೇನು, ಆದರೆ ಆ ಹಾಲು ಉತ್ಪಾದನೆಗಾಗಿ ಅಲ್ಲ, ಅದು ಅದರಿಂದ ಬರ್ತಕ್ಕಂಥ ಊರುಗಳಿಗೆ ಚೆನ್ನಾಗಿ ರೈತರಿಗೆ ಭಾಳ ಒಳ್ಳೆಯದಾಗ್ತಾಯಿದೆ. ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಆಕಳುಗಳು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಂದೇಳಿ ನಾನು ಈ ಮುಖಾಂತರ ಅಧಿಕಾರಿಗಳನ್ನು ಕೇಳ್ಕೊತೇನೆ. ನಾವು ಇಲ್ಲಿ ಸಬ್ಸಿಡಿಯಲ್ಲಿ ಅಮೃತಶ್ರೀ ಸಬ್ಸಿಡಿಯಲ್ಲಿ ಒಂದು ನಮ್ಮ ಓಂಗಲ್ ಅಂತೇಳಿ ಒಂದು ತಳಿಯಿಂದ ಆಕಳು ತೊಗೊಂಡಿದ್ವಿ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಮತ್ತು ನಮಗೆ ಹಾಲಿನ ಸಮಸ್ಯೆ ಇದಾಗೋದ್ರಿಂದ ನಾವು ಅದನ್ನು ನಮ್ಮ ಸ್ವಂತದಿಂದ ಸಾಕಿ ನಾವು ಅದನ್ನು ಮುಂದೆ ಆ ತಳಿಯನ್ನು ಬೆಳೆಸಬೇಕನ್ನೋ ಉದ್ದೇಶದಿಂದ ಅಮೃತಶ್ರೀ ಅಡಿಯಲ್ಲಿ ಈ ಗೌರ್ಮೆಂಟ್ ಇದರಿಂದ ನಮಗೆ ಫ್ರೀಯಾಗಿ ಸಬ್ಸಿಡಿ ಒಳಗೆ ನೀಡಿದ್ದಾರೆ. ನಮಗೆ ಅದರಿಂದ ತುಂಬ ಅನುಕೂಲ ಆಗಿದೆ. ಹೇಗೆ ಅಂದರೆ ಅದರಿಂದ ಹಾಲು ಸಿಗ್ತಾಯಿದೆ, ಆಮೇಲೆ ಮಕ್ಕಳಿಗೆ, ಆಮೇಲೆ ಅದನ್ನು ಬೆಳೆಸೋ ರೀತಿ, ಆಮೇಲೆ ಆ ಒಂದು ತಳಿ ಈ ಸುತ್ತಮುತ್ತ ಯಾವ ಹಳ್ಳಿಯಲ್ಲಿ ಇಲ್ಲ. ಹಾಗಾಗಿ ಚೆನ್ನಾಗಿದೆ ಆಕಳ ಕೂಡ. ಆಮೇಲೆ ಅದರಿಂದ ಆಕಳ ಬೆಳೆಸೋದ್ರಿಂದ ಈಗ ಒಂದು ಸೇವೆ ಇರುತ್ತೆ ಆಕಳದ್ದು. ಹಾಗಾಗಿ ನಮಗೆ ಖುಷಿ ಇದೆ ಆ ಆಕಳ ತೊಗೊಂಡಿದ್ದಕ್ಕೆ. ನಾನು ಡಾಕ್ಟರ್ ಶಿವಕುಮಾರ್ ಜ್ಯೋತಿ ಅಂತ, ಉಪನಿರ್ದೇಶಕರು, ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ ಕುರಿಕೊಪ್ಪದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಈ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ 1948ರಲ್ಲೇ ಪ್ರಾರಂಭವಾಗಿದೆ. ಅಲ್ಲಿಂದ ಇಲ್ಲಿನ ಈ ಭಾಗದ ರೈತರಿಗೆ ಜಾನುವಾರುಗಳು ಮತ್ತು ಅವುಗಳ ಒಂದು ಅಭಿವೃದ್ಧಿಗೆ ಶ್ರಮಿಸ್ತಾ ಬಂದಿದೆ. ಮೊದಲು ಇಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಮೊಲ ಸಾಕಾಣಿಕೆ ಇವೆಲ್ಲ ಕಾರ್ಯಕ್ರಮಗಳು, ಚಟುವಟಿಕೆಗಳು ನಡೀತಾ ಇದ್ವು. ಈ ಒಂದು ಸಂದರ್ಭದಲ್ಲಿ ಈಗ ಜಾನುವಾರುಗಳ ಸಂವರ್ಧನೆ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ನಾವು ಈ ನಮ್ಮ ದೇಶದ ಸ್ಥಳೀಯ ಜಾನುವಾರುಗಳಾಗಿರ್ತಕ್ಕಂಥ ಸ್ಥಳೀಗಳಾಗಿರ್ತಕ್ಕಂಥ ಓಂಗೋಲ್ ಮತ್ತು ದೇವಣಿ ಅಂತಕ್ಕಂಥ 2 ತಳಿಗಳ ಹಸುಗಳನ್ನು ಇಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನಂದರೆ, ಇದರಿಂದ ಬಂದಿರತಕ್ಕಂಥ ಕರುಗಳು, ಹೆಣ್ಣು ಕರುಗಳಾಗಲಿ ಅಥವಾ ಗಂಡು ಕರುಗಳಾಗಲಿ, ಈ ಸುತ್ತಮುತ್ತಲಿನ ರೈತರಿಗೆ ಕೊಟ್ಬಿಟ್ಟು ಅದರ ಮುಖಾಂತರ ಅವರ ಒಂದು ಈ ಒಂದು ಸ್ಥಳೀಯ ದನಗಳ ಒಂದು ಸಂತತಿಯನ್ನು ಉಳಿಸ್ಲಿಕ್ಕೋಸ್ಕರ ಮತ್ತು ಅವುಗಳನ್ನು ರೈತರ ಪ್ರೇರೇಪಣೆ ಮಾಡಲಿಕ್ಕೋಸ್ಕರ ಈ ತಳಿಗಳನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಈ ಹುಟ್ಟಿರ್ತಕ್ಕಂಥ ಹೆಣ್ಣು ಕರುಗಳನ್ನು, ದೇವಣಿ ಮತ್ತು ಓಂಗಲ್ ಹೆಣ್ಣು ಕರುಗಳನ್ನು ಅಮೃತ ಸಿರಿ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಆಯ್ಕೆ ಪಟ್ಟಿಗೆ ಮುಖಾಂತರ ರೈತರಿಗೆ 75% ಸಹಾಯಧನದಲ್ಲಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಗಂಡು ಕರುಗಳಾದರೆ ಅವುಗಳನ್ನು ಅಮೃತ ಧಾರೆ ಅಂತಕ್ಕಂಥ ಯೋಜನೆಯಲ್ಲಿ ಹರಾಜನ್ನು ಪ್ರಕಟಣೆ ಮಾಡಿಬಿಟ್ಟು ಹರಾಜು ಮುಖಾಂತರ ಗಂಡು ಕರುಗಳನ್ನು ಸುತ್ತಮುತ್ತ ಜಿಲ್ಲೆಯ ರೈತರಿಗೆ, ಆಸಕ್ತ ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಇಂದಿನ ವರ್ಷ ನಾವು 19 ದೇವಣಿ ಹೆಣ್ಣು ಕರುಗಳನ್ನು ಮತ್ತು 19 ಓಂಗೋಲ್ ಹೆಣ್ಣು ಕರುಗಳನ್ನು ರೈತರಿಗೆ ಅಮೃತ ಸಿರಿ ಯೋಜನೆಯಲ್ಲಿ ಕೊಟ್ಟಿದ್ದೀವಿ. ಮತ್ತು 10 ಹೋರಿಗಳನ್ನು ಅಮೃತಧಾರೆ ಯೋಜನೆಯಲ್ಲಿ ಹರಾಜು ಮುಖಾಂತರ ರೈತರಿಗೆ ವಿತರಣೆ ಮಾಡಿದ್ದೀವಿ. ಇನ್ನು ಈ ಒಂದು ಕ್ಷೇತ್ರದ ಇನ್ನೊಂದು ಕಾರ್ಯಕ್ರಮ ಅಂದರೆ ಮೇವು ಬೆಳೀತಕ್ಕಂಥ ಕಾರ್ಯಕ್ರಮ. ನಾವು ಪ್ರತಿ ವರ್ಷ
ಈ ಒಂದು ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಮುಖ್ಯವಾಗಿರ್ತಕ್ಕಂಥ ನೀರಾವರಿ ಸೌಲಭ್ಯ ಅಂದರೆ ಈ ತುಂಗಭದ್ರಾ ಕ್ಯಾನಲ್ ನೀರನ್ನ ಒಂದು ಉಪಯೋಗಿಸಿಕೊಂಡು ಇಲ್ಲಿ ಮೇವನ್ನು ಬೆಳೀತಾ ಇದ್ವಿ. ಆದರೆ ಇದುವರೆಗೂ ಈ ವರ್ಷ ನೀರಿನ ಒಂದು ಬರಗಾಲದಿಂದ ಅಭಾವ ಇರೋದ್ರಿಂದ ಕ್ಯಾನಲ್ನಲ್ಲಿ ನೀರು ಬಿಟ್ಟಿರೋದ್ರ ಪ್ರಯುಕ್ತ ನಮ್ಮ ಏನು ಕ್ಷೇತ್ರದ ಇರ್ತಕ್ಕಂಥ ನೀರಾವರಿ ಸೌಲಭ್ಯ ಉಪಯೋಗಿಸಿಕೊಂಡು ಅಂದರೆ ಬಾವಿ ಮತ್ತು ಬೋರ್ವೆಲ್ ಉಪಯೋಗಿಸಿಕೊಂಡು ಈಗ ನಾವು ಇಲ್ಲಿ KOSF 31 ಅಂತಕ್ಕಂಥ ಮೇವಿನ ಬೆಳೆಯನ್ನು ಬೆಳೀತಾ ಇದ್ದೇವೆ. ಅದೇ ರೀತಿ ಇಂದಿನಿಂದ ಬೆಳೆದಿರ್ತಕ್ಕಂಥ KOFS 21 ಸಹಿತ ಇಲ್ಲಿ ನಮ್ಮಲ್ಲಿ ಇದೆ. ಅದು ನೀರಾವರಿಯ ಒಂದು ಕೊರತೆಯಿಂದ ಇನ್ನೂ ಹೆಚ್ಚಿನ ಒಂದು ಮಟ್ಟದಲ್ಲಿ ಬೆಳವಣಿಗೆ ಆಗಿಲ್ಲ. ನಾವು ಇನ್ನೂ ಹೆಚ್ಚಿನ ಒಂದು ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಮೇವು ಬೆಳೀಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಹಾಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಆ ರೀತಿಯಾಗಿ ಇಲ್ಲಿ ಹೆಚ್ಚಿನ ಒಂದು ನೀರಾವರಿ ಸೌಲಭ್ಯ ಮತ್ತು ಪಡೆದುಕೊಂಡು ಹೆಚ್ಚಿನ ಮೇವನ್ನು ಬೆಳೆದ್ರೆ ನಮ್ಮ ದನಗಳಿಗೆ ಉಪಯೋಗಿಸಿ ಅದು ಒಂದು ವೇಳೆ ಹೆಚ್ಚುವರಿ ಆದರೆ ಅದನ್ನು ರೈತರಿಗೂ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮೇಲಾಧಿಕಾರಿಗಳು ಮತ್ತು ಸರ್ಕಾರದ ನಿರ್ದೇಶನದ ಮುಖಾಂತರ ಮಾಡಲಿಕ್ಕೆ ಮುಂದೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.